ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸೊ ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ ಕೆಲವೇ ದಿನ ಬಾಕಿ ಇದೆ. ಸೊ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕುತೂಹಲ ಒಂದು ಕಡೆ ಇದ್ದರೆ, ಸಾಕಷ್ಟು ಸಮಾಜದಲ್ಲಿ ನಡೀತಾ ಇರೋ ಟ್ರೆಂಡ್ಗಳ ಬಗ್ಗೆ, ಟಾಪಿಕ್ ಬಗ್ಗೆ, ವೈರಲ್ ಕಂಟೆಂಟ್ಗಳ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಏನು ಹೇಳ್ತಾರೆ, ಅವರ ಒಂದು ನ್ಯೂಮರಾಲಜಿ ಪ್ರಕಾರ ಏನಾಗುತ್ತೆ, ಏನು ನಡಿಬೋದು ಅಂತ ಕೇಳ್ತೀವಿ. ಹೋಗ್ತೀನಿ ಮೇಡಮ್, ನಮಸ್ತೆ. ನಮಸ್ತೆ. ಓಕೆ, ಫಸ್ಟ್ನೇ ಪ್ರಶ್ನೆನೇ ಬಿಗ್ ಬಾಸ್. ಯಾಕೆಂದರೆ ಟ್ರೆಂಡಲ್ಲಿದೆ, ಫಿನಾಲೆ ಕೆಲವು ದಿನ ಬಾಕಿ ಇದೆ. ಸೊ ಬಿಗ್ ಬಾಸಲ್ಲಿ ಯಾರು ಗೆಲ್ಬೋದು, ನಿಮ್ಮ ಸಪೋರ್ಟ್ ಯಾರಿಗೆ? ಬಿಗ್ ಬಾಸ್ ಅಂತ ಬಂದಾಗ ಇನ್ನು ಸ್ವಲ್ಪ ದಿನ ಇದೆ ಅದು ರಿಸಲ್ಟು. ಸೊ ನನ್ನ ಪ್ರಕಾರ ಲೀಡಿಂಗಲ್ಲಿರೋದು ಇವಾಗ ಗಿಲ್ಲಿ ಅವರು ಇರ್ತಾರೆ, ಮತ್ತು ಅಶ್ವಿನಿ ಅವ್ರು ಇರ್ತಾರೆ, ಕಾವ್ಯ ಅವರು ಇದ್ದಾರೆ. ಸೊ ನನ್ನ ಪ್ರಕಾರ ಅಶ್ವಿನಿ ಅವ್ರು ಗೆದ್ದರೆ ಚೆನ್ನಾಗಿರುತ್ತೆ. ಅಶ್ವಿನಿ ಅವ್ರು ಗೆಲ್ಬೋದು ಅಂತ ಹೇಳ್ತೀನಿ. ಸೊ ಗಿಲ್ಲಿನೂ ಬರ್ತಾರೆ, ಬಟ್ ಅಶ್ವಿನಿ ಅವ್ರು ಗೆಲ್ತಾರೆ ಅಂತ ನನ್ನ ಒಂದು ರಿಸಲ್ಟು. ಅಂದರೆ ಇವಾಗ ಏನಂತಂದರೆ, ಗಿಲ್ಲಿ ಎಂಟರ್ಟೈನ್ಮೆಂಟ್ ಒಂದು ಕೊಡೋ ಉದ್ದೇಶದಿಂದ ಸಾಕಷ್ಟು ಜನ ಫ್ಯಾನ್ಸ್ ಫಾಲೋವರ್ಸ್ ಇದ್ದಾರೆ. ಸೊ ನೀವು ಅಶ್ವಿನಿ ಅವ್ರು ಗೆಲ್ಲಬೇಕು ಅಂತ ಹೇಳ್ತೀರಾ. ಸೊ ಯಾವ ಥರ ಇದು ಅಂತ ಒಂದು ಚಾನ್ಸ್ ಇದೆಯಾ ಅಂತ? ಅಂದರೆ ಒಂದು ಕಾಂಪಿಟೇಟರ್ ಆಗಿ ನೋಡಿದಾಗ ಅಶ್ವಿನಿ ಅವರು ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ, ಆದ್ರೂ ಈ ಒಂದು ಬಿಗ್ ಬಾಸಲ್ಲಿ ತುಂಬ ಚೆನ್ನಾಗಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂದರೆ ಎಲ್ಲದರಲ್ಲೂ ಕೂಡ ಅವರು ತುಂಬ ಚೆನ್ನಾಗಿ ಆಡಿದ್ದಾರೆ, ಮತ್ತು ಏನು ಮಾತಾಡ್ತಾರೆ ಅಂದರೆ ಒಂದು ಪ್ರೌಡಾಗಿದ್ದಾರೆ ಅಂತ ಅರ್ಥ. ನೋಡಿ, ಇವರು ಅಂದರೆ ಇವರು ಒಂದು ಮಾಧ್ಯಮದಲ್ಲೇ ಇದ್ದು, ಎಂಟರ್ಟೈನ್ಮೆಂಟಲ್ಲೇ ಇದ್ದು, ಇವ್ರಿಗೆ ಅದೇ ಅಭ್ಯಾಸ. ಏನೇ ಒಂದು ಮಾತಾಡಿದ್ರು, ಈ ಒಂದು ಪದ ಕೊಟ್ಟರು ಅದನ್ನು 10 ಥರ ಮಾತಾಡೋ ಒಂದು ಕ್ವಾಲಿಟಿ ಗಿಲ್ಲಿ ಅವ್ರಿಗಿದೆ. ಸೊ ಅದು ಅವರ ಒಂದು ವೃತ್ತಿಪರ ಅಂತ ಅಂದ್ಕೊಳ್ತೀನಿ. ಬಟ್ ಅವರೇ ಫಸ್ಟ್ ಬರ್ತಾರೆ, ಇದೆಲ್ಲ ತಗೊಂಡು ಅವ್ರು ಫಸ್ಟ್ ಬರ್ತಾರೆ ಅನ್ನೋದು ಸ್ವಲ್ಪ ಡೌಟ್ ಇದೆ ನನಗೆ. ಅದು ಚೆನ್ನಾಗೂ ಇಲ್ಲ ಅಂತ ನನ್ನ ಪ್ರಕಾರ. ಇವ್ರ ವ್ಯಕ್ತಿತ್ವ ನೋಡಿ ಅಶ್ವಿನಿ ಅವ್ರಿಗೆ ಕೊಡಬೇಕು ಅಂತ ಅನ್ಕೋತೀನಿ. ಇನ್ನು ಬಿಗ್ ಬಾಸ್ ಆಯಿತು, ಬಿಗ್ ಬಾಸ್ ಯಾರು ಗೆಲ್ತಾರೆ, ಯಾರು ಸೊ ಗೆಲ್ಲೋ ಚಾನ್ಸ್ ಇದೆ ಅನ್ನೋದು ಕೂಡ ಹೇಳಿದ್ರಿ. ಸೊ ಇನ್ನೂ ಇವಾಗ ಸಮಾಜದಲ್ಲಿ ಸಾಕಷ್ಟು ವಿಚಾರ ಇದೆ, ದೇಶ ವಿದೇಶದಿಂದ ಹಿಡಿದು ನಮ್ಮ ರಾಜ್ಯ ತನಕ ಸಾಕಷ್ಟು ವಿಚಾರಗಳು ಇದೆ. ಎಲ್ಲದನ್ನು ಕೇಳ್ತೀನಿ. ಸೊ ನಿಮಗೆ ಎಷ್ಟು ಹೇಳ್ಬೋದು ಅನ್ಸುತ್ತೋ ಅದು ಹೇಳಿ. ಸೊ ಒಂದು ಪಾಲಿಟಿಕ್ಸಿಂದನೇ ಸ್ಟಾರ್ಟ್ ಮಾಡೋಣ. ಪಾಲಿಟಿಕ್ಸು ನಮ್ಮ ಸ್ಟೇಟಲ್ಲಿ ಭಾಳ ಚರ್ಚೆ ಆಗ್ತಿರೋದು ಏನಂದರೆ CM ಚೇಂಜು. DK CM ಆಗ್ತಾರಾ? ನನ್ನ ಪ್ರಕಾರ ಡಿ ಕೆ ಶಿವಕುಮಾರ್ ಅವರು CM ಆಗ್ತಾರೆ. ಯಾಕಂದರೆ ಅವರ ಡೇಟ್ ಇರ್ಬೋದು, ಅಥವಾ ಅವರ ಒಂದು ರಾಶಿ, ಅವ್ರಿಗೆ ಏನು ಟೈಮ್ ನಡೀತಿದೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ತುಂಬ ಚೆನ್ನಾಗಿದೆ, ಅವರು CM ಆಗ್ತಾರೆ. ಮೇಡಮ್, ಇನ್ನೊಂದು ಏನಂತಂದರೆ, ಇವಾಗ ಸ್ಟೇಟಲ್ಲಿ ಪಾಲಿಟಿಕ್ಸಲ್ಲಿ ತುಂಬ ಚರ್ಚೆ ಆಗ್ತಿರೋ ವಿಚಾರ ಏನಂತಂದರೆ CM ಚೇಂಜ್. DK CM ಆಗ್ತಾರಾ, ಸಿದ್ದು ಕೆಳಗಿಳಿತಾರಾ ಅಂತ ನಿಮ್ಮ ಏನು ಹೇಳ್ತೀರಾ ಅಂತ? ನನಗೆ ಡಿ ಕೆ ಶಿವಕುಮಾರ್ ಸರು CM ಆಗಬೇಕು ಅಂತ ಆಸೆ ಇದೆ. ಹಾಗೆ ಆಗ್ತಾರೆ ಕೂಡ. ಯಾಕಂದರೆ ನಮ್ಮದು ಕನಕಪುರ ಕ್ಷೇತ್ರನೇ. ಸೊ ನಮ್ಮೂರು ಕನಕಪುರ, ಅವರು ಕನಕಪುರ, ಅದರಲ್ಲಿ ಸಾಕಷ್ಟು ಅವರು ಬದಲಾವಣೆಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವರು ಮತ್ತು ಅವ್ರದ್ದು ಡೇಟ್ ಆಫ್ ಬರ್ತ್ ಕೂಡ 15ನೇ ತಾರೀಕಾಗಿರುತ್ತೆ. ಇವತ್ತೇ ನೀವು ಕೇಳ್ತಾ ಇದ್ದೀರಾ, ಇವತ್ತು ಸಂಕ್ರಾಂತಿ ಹಬ್ಬ, ವರ್ಷದ ಮೊದಲನೇ ಹಬ್ಬ 15ನೇ ತಾರೀಕಾಗಿರುತ್ತೆ. ಸೊ ಹಾಗಾಗಿ ಅವರೇ CM ಆಗಬೇಕು. ಮತ್ತು ಅವರ ರಾಶಿ ಮತ್ತು ಅವ್ರಿಗೇನು ಟೈಮ್ ನಡೀತಿದೆ ಅದು ಕೂಡ ಅವ್ರಿಗೆ ಸಾಥ್ ಕೊಡುವಂಥ ಒಂದು ಟೈಮು ವೃಷಭ ರಾಶಿ ಆಗಿರುತ್ತೆ. ಇದೆಲ್ಲನೂ ಕ್ಯಾಲ್ಕುಲೇಟ್ ಮಾಡಿದಾಗ ಅವರೇ CM ಆಗ್ತಾರೆ. ಓಕೆ. ಸೊ ಇದ್ರ ನಡುವೆ ಇನ್ನೊಂದು ವಿಚಾರ ಏನಂತಂದರೆ ಕ್ರೀಡೆದು. ಇನ್ನೇನೆ 2-3 ತಿಂಗಳು IPL ಸ್ಟಾರ್ಟ್ ಆಗುತ್ತೆ. IPL ಲಾಸ್ಟ್ ಟೈಮ್ ಏನಾಯಿತು ಅಂತ ಗೊತ್ತಿದೆ ನಿಮಗೆ, ದೂರ ಅಂತ ಕಾಲು ತೊಳಿತಾ ಇತ್ತು. ಸೊ ಈ ಇದರಲ್ಲಿ ಚಿನ್ನಸ್ವಾಮಿಲಿ ಮ್ಯಾಚ್ ನಡೆಯೋ ಸಾಧ್ಯತೆ ಇದೆಯಾ? RCB ಕಪ್ ಮತ್ತೊಂದು 2ನೇ ಕಪ್ ಗೆಲ್ಲುತ್ತಾ ಅಂತ? RCB 2ನೇ ಕಪ್ ಗೆಲ್ಲಬೇಕು ಅನ್ನೋದೇ ನಮ್ಮ ಆಸೆ ಇದೆ. ಆದರೆ ಈ ವರ್ಷ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅವರ ಡೇಟ್ ಆಫ್ ಬರ್ತ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ 2026ನೇ ಇಸ್ವಿಗೆ ಈ 3 ಅನ್ನೋದು ನಂಬರು ತುಂಬ ರಾಜಯೋಗ. ಅಂದರೆ 3, 12, 21, 30 ಈ ನಂಬರ್ಗಳು ತುಂಬಾ ಸಕ್ಸಸ್ ಕೊಡ್ತಾ ಬಂದಿದೆ. ಆಲ್ರೆಡಿ ನಾನು ಒಂದು ಡಿಸೆಂಬರ್ 30ನೇ ತಾರೀಕು, 3ನೇ ತಾರೀಕು, ಡಿಸೆಂಬರ್ 30ರಿಂದನೇ ಇದು ರಿಸಲ್ಟ್ಗಳು ನೋಡ್ತಾ ಹೋಗ್ತಾ ಇದ್ದೀನಿ. ಅದೇ ರೀತಿ 3 ಅನ್ನೋ ನಂಬರಲ್ಲಿ ಅವ್ರ ಜರ್ಸಿ ನಂಬರ್ ಆಗಿರ್ಬೋದು, 3-3 ಪಾಸ್ ಆಗಿರುತ್ತೆ. ಮತ್ತು ಆ ಡೇಟ್ಗಳಲ್ಲಿ ಏನಾದರೂ ನಮಗೆ ಪರ ಆಗುವಂಥ ಮ್ಯಾಚ್ ಬಂದಾಗ ಖಂಡಿತ ಗೆಲ್ತಾರೆ. ಸೊ ಇನ್ನು ಪಾಲಿಟಿಕ್ಸ್ ಆಯಿತು, ಸ್ಪೋರ್ಟ್ಸ್ ಆಯಿತು, ಎಂಟರ್ಟೈನ್ಮೆಂಟ್ ಆಯಿತು, ಇನ್ನು ವಿದೇಶಕ್ಕೆ ಹೋಗ್ಬಿಡೋಣ. ನೀವು ನೋಡ್ತಾ ಇರಲ್ಲ, ಅಬ್ಸರ್ವ್ ಮಾಡಿ ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಅಂತ. 2 ದೇಶಗಳು ವಾರ ಥರ ನಡೆಯೋ ಚಾನ್ಸ್ ಇದೆ. ಅಮೆರಿಕ ನೋಡಿದ್ರೆ ವೆನಿಜುವೆಲಾ ಪ್ರೆಸಿಡೆಂಟ್ನೇ ಅರೆಸ್ಟ್ ಮಾಡಿದ್ರು. ಈ ಕಡೆ ಇರಾನ್ ಮೇಲೆ ಮತ್ತೆ ಸ್ಟ್ರೈಕ್ ಮಾಡ್ತಿದ್ದಾರೆ. ಈ ಕಡೆ ರಷ್ಯಾ, ಉಕ್ರೇನು, ಸೊ ಭಾರತ, ಪಾಕಿಸ್ತಾನ ಈ ಥರ ಇದೆ. 3ನೇ ವರ್ಲ್ಡ್ ವಾರ್ ನಡೆಯೋ ಸಾಧ್ಯತೆ ಇದೆಯಾ ಅಂತ? 3ನೇ ವರ್ಲ್ಡ್ ವಾರು ನಡೆಯೋ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ನೋಡಿ, ಇವಾಗ ಇವತ್ತಿನಿಂದ ಈ 15ನೇ ತಾರೀಕು, ಇವತ್ತು ಮಕರ ಸಂಕ್ರಾಂತಿ, ಸೂರ್ಯನ ಒಂದು ಪಥ ಚೇಂಜ್ ಆಗ್ತಾಯಿದೆ. ಸೂರ್ಯನ ಪಥ ಬದಲಾವಣೆ ಆದಾಗ
ಮತ್ತು ಶನಿ ಕೂಡ ಈ ಧನಸ್ಸು ರಾಶಿ ಮೇಲೆ 10ನೇ ಒಂದು ದೃಷ್ಟಿ ಬೀಳೋದ್ರಿಂದ ಸೂರ್ಯ ಈ ಸತತ ಈ 90 ದಿನ ಅಂದರೆ 3 ತಿಂಗಳು ತುಂಬ ಕೆಲವೊಂದು ಕಡೆ, ಅದರಲ್ಲೂ 3ನೇ ತಿಂಗಳು ಶನಿ ಮತ್ತು ಸೂರ್ಯ ಮೀನ ರಾಶಿಯಲ್ಲಿ ಒಟ್ಟಿಗೆ ಸಂಧಿಸ್ತಾರೆ. ಮತ್ತು ಇವಾಗ ಮಕರ ರಾಶಿ ಮತ್ತು ಕುಂಭ ರಾಶಿಯಲ್ಲಿ ಈ ತಿಂಗಳು, ಮುಂದಿನ ತಿಂಗಳು, ನೆಕ್ಸ್ಟ್ ಒಂದು 3 ತಿಂಗಳು ಕೂಡ ಇದು ಸೂರ್ಯನ ಶನಿಯ ಸಮಾಗಮದಿಂದ ಈ ಥರ ಒಂದು ವಾರ್ಗಳಾಗೋದು, ಆಮೇಲೆ ಧರ್ಮದ ಯುದ್ಧಗಳು ನಡೆಯೋದು, ದೇಶದಲ್ಲಾಗಿರ್ಬೋದು ವಿದೇಶದಲ್ಲಾಗಿರ್ಬೋದು ಪ್ರಪಂಚದಲ್ಲಿ. ಮತ್ತು ಇದರಿಂದ ತುಂಬ ಗಲಾಟೆಗಳು, ಒಂದು ಊರೂರಲ್ಲೂ ಕೂಡ ಗಲಾಟೆಗಳು ನಡೆಯುವಂಥ ಚಾನ್ಸಸ್ ಇದೆ. ಅದರಲ್ಲೂ ಮತ್ತು ಹಿಂದೂ ಮುಸ್ಲಿಮರ ಒಂದು ಗಲಾಟೆ ಆಗಿರ್ಬೋದು, ಅದ್ರ ಜೊತೆ ದೇಶ ವಿದೇಶಗಳ ಗಲಾಟೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಇವೆಲ್ಲವೂ ಕೂಡ ಈ 3 ತಿಂಗಳಲ್ಲಿ 90 ದಿನದಲ್ಲಿ ನಡೆಯುತ್ತೆ. ಅದ್ರ ರಿಸಲ್ಟ್ ಕೂಡ ನಾವು ನೋಡ್ತೀವಿ. ಇದಕ್ಕೆ ಬಲವಾಗಿ ಈ ನನ್ನ ಪ್ರಕಾರ, ನಾನು ಆಸ್ಟ್ರಾಲಜಿ ಪ್ರಕಾರ ಈ ಗ್ರಹಗಳು, ಅದರಲ್ಲೂ ಡೇಟ್ ಏನು ಬರುತ್ತೆ, ಇವಾಗ 8 ಅನ್ನೋದು ತುಂಬ ಡೇಂಜರಸ್ ಆಗಿರುತ್ತೆ. ಈ ವರ್ಷದ 8 ಅನ್ನೋ ನಂಬರು ತುಂಬ ಡೇಂಜರು. ಆ ಡೇಟಲ್ಲಾಗಿರ್ಬೋದು, ಆ ಟೈಮಲ್ಲಾಗಿರ್ಬೋದು ತುಂಬಾ ಇದು ಅಂದರೆ ಏನಾದರೂ ಒಂದು ಕೆಟ್ಟ ಒಂದು ಸುದ್ದಿಗಳನ್ನ ಕೇಳೋದು. ಅದೇ ರೀತಿ 6 ಅನ್ನೋದು ಕೂಡ ಈ ವರ್ಷದ ಒಂದು ಡೇಂಜರ್ ಡೇಟ್ ಆಗಿರುತ್ತೆ. 6, 15, 24 ಈ ದಿನಗಳಲ್ಲಿ ಕೂಡ ನಾವು ತುಂಬ ಡೇಂಜರಸ್ನ ನೋಡ್ತಿರ್ತೀವಿ. ಮುಖ್ಯವಾಗಿ ಈ ಸೂರ್ಯನ ಬದಲಾವಣೆಯಿಂದ ಈ 3 ತಿಂಗಳು, ಸತತ 3 ತಿಂಗಳು ಈ ಪ್ರಪಂಚದಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಒಂದು ಊರಲ್ಲಿ, ಒಂದು ಹಳ್ಳಿಗಳಲ್ಲಿ ಕೂಡ ತುಂಬ ಈ ಯುದ್ಧಗಳು, ಜಗಳಗಳು ಆಗ್ತಾನೇ ಇರುತ್ತೆ. ಸೊ ಇನ್ನು ಇದ್ರ ನಡುವೆ ಇನ್ನೊಂದು ಏನಂತಂದರೆ, ನಂಬರ್ ಬಗ್ಗೆನೂ ಮಾತಾಡ್ತಾ ಇದ್ರಿ. ಅದ್ರ ನಡುವೆ ಈಗ ಒಂದು ವಿಚಾರ ಏನಂತಂದರೆ, ಪ್ಯಾನ್ ಇಂಡಿಯಾ ಅಲ್ಲ, ವರ್ಲ್ಡ್ ವೈಡ್ ಸ್ಟಾರು ಯಶ್ ಅವ್ರದ್ದು ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಅದು ಕೂಡ 8ನೇ ತಾರೀಕು. ಸೊ ಇದು ನಂಬರ್ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ, ಅವ್ರದ್ದು 8ನೇ ತಾರೀಕಿಗೆ ರಿಲೀಸ್ ಆಗ್ತಾಯಿದೆ. ಸೊ ಎಷ್ಟು ಸಿಮಿಲರ್ ಇರುತ್ತೆ, ಎಷ್ಟು ಒಳ್ಳೆಯದಾಗುತ್ತೆ ಅಂತ ನೋಡಿ. 8ನೇ ತಾರೀಕು ಅವ್ರದ್ದು ಡೇಟ್ ಆಫ್ ಬರ್ತ್ 8. ಆಲ್ರೆಡಿ ಅದರ ರಿಸಲ್ಟ್ನ ನೋಡಿದ್ದೀರಾ. ಯಾಕಂದರೆ ಟಾಕ್ಸಿಕ್ ಸಿನಿಮಾನ ಒಂದು ಟೀಸರ್ ಬಿಟ್ಟಿದ್ದಾರೆ. ಅದಕ್ಕೆ ಎಷ್ಟು ಖುಷಿಯಾಗಿ, ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ. ಆದರೆ ಆ ಸಂಭ್ರಮಕ್ಕೆ ಎಲ್ಲೋ ಒಂದು ಕಡೆ ವಿರೋಧಗಳು ಕೂಡ ಬರ್ತಾ ಇದ್ದಾವೆ. ಅಂದರೆ ಅದು ಒಂದು ಕಾಂಟ್ರವರ್ಸಿ ಆಗ್ತಾ ಇದೆ. ಆ ಟೀಸರ್ ಬಿಟ್ಟಿರೋ ಒಂದು ಖುಷಿ ಹಿಂದೆಯೇ ಅದನ್ನು ಕಟ್ ಮಾಡೋ ಅಂಥ ಒಂದು ಬೇರೆ ಬೇರೆ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಅದ್ರ ಬಗ್ಗೆ ತುಂಬ ಟೀಕೆಗಳು ಕೂಡ ಬರ್ತಾ ಇದೆ. ಅದಕ್ಕೆ ಸರ್ಟಿಫಿಕೇಟ್ ಕೂಡ ಸಿಕ್ಕೋದು ತುಂಬ ಇದು ಅಂತ ಹೇಳ್ತಿದೆ. ಇದು ನಿಮಗೆ ಒಂದು ಉದಾಹರಣೆ. 8 ಅನ್ನೋ ನಂಬರು ಚೆನ್ನಾಗಿಲ್ಲ ಈ ವರ್ಷ ಅಂತ ಹೇಳಿದೆ. ಸೊ ಅದಕ್ಕೆ ಯಾಕಂದರೆ ನಾವು ಚೆನ್ನಾಗಿಲ್ಲ ಅಂದರೆ ಸರಿ ಇಲ್ಲ, 8ನೇ ತಾರೀಕು ಸರಿ ಇಲ್ಲ ಅಂದರೆ ಯಾರೂ ನಂಬಲ್ಲ. ಯಾವುದಾದ್ರೂ ಒಂದು ಈ ಥರದೊಂದು ಎಕ್ಸಾಂಪಲ್ ಕೊಟ್ಟಾಗ ಜನ ಹೌದು ಅಂತ ಬಿಲೀವ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಉದಾಹರಣೆ ಇದೇ ಆಗಿರುತ್ತೆ. ಯಶ್ ಅವರ ಡೇಟ್ ಆಫ್ ಬರ್ತ್ 8. ಸೊ ಅವ್ರ ಸಿನಿಮಾಗೆ ಎಷ್ಟೆಲ್ಲ ಇದು ಬರ್ತಿದೆ ಅಂತ ನಿಮಗೂ ಗೊತ್ತಾಗ್ತಿದೆ ಅಲ್ವಾ. ಅದೇ ರೀತಿ ಈ 8ನೇ ತಾರೀಕು ಅನ್ನೋದು ತುಂಬ ಡೇಂಜರ್ ಈ ವರ್ಷಕ್ಕೆ. ಈ ಸಿನಿಮಾ ಈ ವರ್ಷನೇ ರಿಲೀಸ್ ಆಗುತ್ತಾ, ಮುಂದಿನ ವರ್ಷ ರಿಲೀಸ್ ಆಗುತ್ತಾ, ಅದು ಕೂಡ ಗೊತ್ತಿಲ್ಲ ಸರಿಯಾಗಿ. ಇವಾಗ ನಡೀತಾ ಇರೋ ಒಂದು ಟೀಕೆಗಳ ಪ್ರಕಾರ ಯಾವಾಗ ಬರುತ್ತೆ, ಅಥವಾ ಸಿನಿಮಾದಲ್ಲಿ ಏನೇನೆಲ್ಲ ಕಟ್ ಮಾಡ್ತಾರೆ, ಇವಾಗ ಬಿಟ್ಟಿರೋ ಟೀಸರ್ ಕೂಡ ಎಲ್ಲಿ ತೆಗಿತಾರೆ, ಇದನ್ನೆಲ್ಲ ಕೂಡ ಆಗ್ಬೋದು. ಸೊ ಇನ್ನೊಂದು ಮತ್ತೊಬ್ಬ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಂದರೆ ರಿಷಬ್ ಶೆಟ್ಟಿ ಅವ್ರದ್ದು ಕಾಂತಾರ 2 ಕೂಡ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಮೂವಿ ಅವರಿಗೆ ಎಷ್ಟು ಕೈ ಹಿಡಿಯುತ್ತೆ, ಯಾಕೆಂದರೆ ಒಂದು ಹಿಸ್ಟಾರಿಕಲ್ ಪಾತ್ರ, ದೇವ್ರ ಪಾತ್ರ, ಆಂಜನೇಯನ ಪಾತ್ರ ಮಾಡ್ತಾಯಿದ್ದಾರೆ. ಸೊ ಅದು ಎಷ್ಟು ಅವರಿಗೆ ಕೈ ಹಿಡಿಯುತ್ತೆ, ಅದು ಕೂಡ ಇದೇ ಥರ ಸಕ್ಸಸ್ ಕೊಡುತ್ತಾ ಅಂತ. ಅವರ ಫಿಲಮ್ ಅಂತ ಬಂದಾಗ ನೋಡಿ, ಅವ್ರದ್ದು ತುಂಬ ಜಾಸ್ತಿ ಏನು ಫಿಲಮ್ಸ್ ಬಂದಿಲ್ಲ. ಕಾಂತಾರೆಯಿಂದ ತುಂಬ ಹಿಟ್ಟಾದರು. ಮತ್ತು ಅವರ ಡೇಟ್ ಆಫ್ ಬರ್ತ್ ಕೂಡ 7 ಇರುತ್ತೆ, 7 ಇರುತ್ತೆ. ಮತ್ತು ಅವರ ಒಂದು ಹೆಸರು ಕೂಡ 6ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಅವರ ಒಂದು ಫಿಲಮು, ಯಾಕಂದರೆ ನನ್ನ ಫೇವ್ರೇಟ್ ಹೀರೋ ಕೂಡ ಅವರೇ ಆಗಿರ್ತಾರೆ. ಅವರ ಒಂದು ಕಾಂತಾರ, ಈ ನೆಕ್ಸ್ಟ್ ಆಗಿರ್ಬೋದು, ಆ ಒಂದು ಸಿನಿಮಾಯಿಂದ ಅವ್ರನ್ನ ಗುರ್ತಿಸೋದು ಎಲ್ಲೆಲ್ಲೂ ಇಲ್ಲ. ಅದೇ ವಿದೇಶದಲ್ಲಿ ಕೂಡ ಅವ್ರನ್ನ ಗುರ್ತಿಸಿ ಅವ್ರಿಗೆ ತುಂಬ ಒಂದು ಗೌರವ, ಮರ್ಯಾದೆ. ಇವಾಗ ಸ್ಟಾರ್ ಆಗೋದು ಬೇರೆ, ಆದರೆ ಎಲ್ಲ ಕಡೆಯಿಂದ ಕರೆದು ಅವ್ರನ್ನ ಮರ್ಯಾದೆ ಕೊಡೋದು ಬೇರೆ ಅಲ್ವಾ. ಒಂದು ಗೌರವ, ಒಂದು ಪದವಿಯನ್ನು ಕೊಟ್ಟು CM ಆಗಿರ್ಬೋದು, ಬೇರೆ ದೇಶದಲ್ಲಿ ಮಿನಿಸ್ಟರ್ಸ್ ಆಗಿರ್ಬೋದು, ಕರೆದು ಅವ್ರನ್ನ ತುಂಬ ಮರ್ಯಾದೆ ಕೊಟ್ಟು ಅವ್ರಿಗೆ ಗೌರವವನ್ನು ಕೊಡ್ತಾಯಿದ್ದಾರೆ. ಅದು ಅವರು ಸ್ಟಾರ್ ಆಗಿರೋದಕ್ಕಿಂತ ಇದು ಅವರು ತುಂಬ ನನಗೆ ಗ್ರೇಟ್ ಅನಿಸುತ್ತೆ ಅವರು. ಮತ್ತು ನೆಕ್ಸ್ಟು ಮೂವಿ ಅಂತ ಬಂದಾಗ ಅವರು ಜೈ ಆಂಜನೇಯ ಒಂದು ಮೂವಿ ಮಾಡ್ತಾಯಿದ್ದಾರೆ. ಸೊ ನಮ್ಮನೆ ದೇವರು ಕೂಡ ಆಂಜನೇಯನೇ ಆಗಿರ್ತಾರೆ. ಈ ಮೂವಿಯಲ್ಲೂ ಕೂಡ ಅವರು ತುಂಬ ಸಕ್ಸಸ್ಸನ್ನು ನೋಡಲಿ ಅಂತ ಕೂಡ ಹೇಳ್ತೀನಿ. ಒಂದು ಪಾಲಿಟಿಕ್ಸಿಂದ ರಾಹುಲ್ ಗಾಂಧಿ, ಇನ್ನೊಂದು ಸಲ್ಮಾನ್ ಖಾನ್, ಇವರಿಬ್ಬರಿಗೂ ಈ ವರ್ಷನಾದರೂ ಮದುವೆ ಕಂಕಣ ಭಾಗ್ಯ ಇದೆಯಾ ಅಂತ. ರಾಹುಲ್ ಗಾಂಧಿ ಅವ್ರಿಗೆ ಮದುವೆ ಆಗೋದು ಕಾದು ನೋಡೋಣ. ಮದುವೆ ಆಗೋ ಚಾನ್ಸಸ್ಸು ನನ್ನ ಪ್ರಕಾರ ಇಲ್ಲ, ಯಾಕಂದರೆ ತುಂಬ ವರ್ಷದಿಂದ ಇದಿದೆ. ಸಲ್ಮಾನ್ ಖಾನು ಆಲ್ರೆಡಿ ಮದುವೆ ಆಗದಿದ್ರು ಮದುವೆ ಆದಂಗೆ ಲೆಕ್ಕ. ಹೌದು.
ಅವರು 1 ವರ್ಷ ಆಗಲಿ 2 ವರ್ಷ ಆಗಲಿ ಅವರು ಇಷ್ಟು ವರ್ಷ ಇದ್ರೂ ಮದುವೆ ಅನ್ನೋದಾಗಿಲ್ಲ ಅಷ್ಟೇ, ಬಟ್ ಅದೇ ರೀತಿ ಇದ್ದಾರೆ. ಸೊ ಇನ್ನೇನಂತಂದರೆ ಹೊಸ ವರ್ಷ ಮೊದಲನೇ ಹಬ್ಬ ಜನವರಿ 15ನೇ ತಾರೀಕು ಸಂಕ್ರಾಂತಿ ಹಬ್ಬ. ಸೊ ಇನ್ನೂ ಸುಮಾರು ತಿಂಗಳು ಬಾಕಿ ಇದೆ. ಈ ವರ್ಷ ಎಲ್ಲರೂ ಜನರು ನೋಡ್ತಾ ಇರ್ತಾರೆ ನಮ್ಮ ರಾಶಿ ಯಾವ ಥರ ಇರುತ್ತೆ ಏನು ಎತ್ತ ಅಂತ. ಸೊ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ನೋಡಿ, ಈ ಸಂಕ್ರಾಂತಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ಈ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರನ್ನು ಸಂಭ್ರಮಿಸುವಂಥ ಒಂದು ಕೆಲವೊಂದು ರಾಶಿಗಳು ಯಾವುದಪ್ಪ ಅಂತಂದರೆ, ಯಾಕಂದರೆ ಗ್ರಹಗಳ ಬದಲಾವಣೆಯಿಂದ ಕೆಲವೊಂದು ರಾಶಿಗೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲಿ ಮೊದಲನೇದಾಗಿ ಮೇಷರಾಶಿಗೆ ಆವ್ರೇಜ್ ಅಂತ ಹೇಳ್ಬೋದು, ಯಾಕಂದರೆ ಅವ್ರಿಗೆ ಒಂದು 3 ತಿಂಗಳು ಟೈಮ್ ಚೆನ್ನಾಗಿಲ್ಲ, ಅದಾದಮೇಲೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ವೃಷಭ ರಾಶಿ ತುಂಬ ಫೈನ್. ವೃಷಭ ರಾಶಿಯವ್ರಿಗೆ ಸಿಕ್ಕಾಪಟ್ಟೆ ರಾಜಯೋಗ, ಅದೃಷ್ಟ ತಂದುಕೊಡುವಂಥ ಒಂದು ವರ್ಷ ಇದಾಗಿರುತ್ತೆ. ಮಿಥುನ ರಾಶಿ ಬಂದಾಗ ಒಂದು 6 ತಿಂಗಳು ಚೆನ್ನಾಗಿರಲ್ಲ, 6 ತಿಂಗಳು ನಂತರ ಅವ್ರಿಗೆ ತುಂಬ ಚೆನ್ನಾಗಾಗುತ್ತೆ, ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಕಟಕ ರಾಶಿಯವ್ರಿಗೆ ತುಂಬಾ ಬ್ಯಾಡ್ ಇದೆ, ಅಂದರೆ ಸ್ವಲ್ಪ ಅಶುಭ ಫಲಗಳೇ ಜಾಸ್ತಿ ಇರುತ್ತೆ. ಕಟಕ ರಾಶಿಯವ್ರಿಗೆ ಅಂಥ ರಿಸಲ್ಟ್ ಏನೂ ಸಿಕ್ಕೋದಿಲ್ಲ. ಮತ್ತು ಸಿಂಹ ರಾಶಿಯವ್ರಿಗೂ ಅಷ್ಟೇ ಇದ್ದರೆ 1 ತಿಂಗಳು ಹಂಗಿರುತ್ತೆ, 1 ತಿಂಗಳು ಹಿಂಗಿರುತ್ತೆ, ಅಂದರೆ 50-50. ಒಂದು 6 ತಿಂಗಳು ಚೆನ್ನಾಗಿರ್ತಾರೆ, ಒಂದು 6 ತಿಂಗಳು ಚೆನ್ನಾಗಿರಲ್ಲ ಸಿಂಹರಾಶಿಯವ್ರಿಗೆ. ಮತ್ತು ಕನ್ಯಾ ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ. ಕನ್ಯಾ ರಾಶಿಯವರು ಕೂಡ ತುಂಬ ಸೂಪರ್ ಡೂಪರ್ ಅಂತ ಹೇಳ್ಬೋದು, ಸಂಕ್ರಾಂತಿ ಹಬ್ಬದ ವಿಶೇಷ. ಅದೇ ರೀತಿ ತುಲಾರಾಶಿಯವ್ರಿಗೂ ಕೂಡ ತುಂಬ ಟೈಮ್ ಚೆನ್ನಾಗಿದೆ. ಅದರಲ್ಲಿ ಒಂದು 2 ತಿಂಗಳು ಮಾತ್ರ ರಾಶಿಯವ್ರಿಗೆ ತುಂಬ ಟೈಮ್ ಕೆಟ್ಟಿರುತ್ತೆ. ಮತ್ತು ವೃಶ್ಚಿಕ ರಾಶಿಯವ್ರಿಗೆ ತುಂಬ ಸೂಪರ್ ಡೂಪರ್ ಟೈಮ್, ಯಾಕಂದರೆ ಅವ್ರಿಗೂ ಈ ಒಂದು 6 ತಿಂಗಳ ನಂತರ ಇನ್ನೂ ತುಂಬ ಟೈಮ್ ಚೆನ್ನಾಗಿರುತ್ತೆ. ಧನಸ್ಸು ರಾಶಿಯವ್ರಿಗೂ ಅಷ್ಟೇ ಒಂದು ತಿಂಗಳು 2 ತಿಂಗಳು ಅಷ್ಟೇ ಅವ್ರಿಗೆ ಡಿಫ್ರೆನ್ಸು. ಅದು ಬಿಟ್ಟರೆ ಧನಸ್ಸು ರಾಶಿಯವ್ರಿಗೆ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಕರ ರಾಶಿಯವ್ರಿಗೂ ಅಷ್ಟೇ ತುಂಬ ಟೈಮ್ ಚೆನ್ನಾಗಿದೆ ಈ ವರ್ಷ. ಅವ್ರು ಏನೇ ಮಾಡಿದ್ರು ಒಳ್ಳೆ ಕೆಲಸ ಒಳ್ಳೆ ಕರಿಯಾಗುತ್ತೆ. ಕುಂಭರಾಶಿ ಅಂದರೆ ಟಾಪ್. ವೃಷಭ ರಾಶಿ 1, ಕುಂಭರಾಶಿ ಎಲ್ಲ ವರ್ಷ, ಈ ವರ್ಷದ 12 ತಿಂಗಳು ಕೂಡ ಅವ್ರಿಗೆ ತುಂಬ ಅದೃಷ್ಟ, ತುಂಬ ರಾಜಯೋಗ ತಂದುಕೊಡೋ ಒಂದು ವರ್ಷ. ಸಂಕ್ರಾಂತಿ ಹಬ್ಬನ ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಯವರಿಗೆ ಸತತ ಈ ಒಂದು 3 ತಿಂಗಳು ಚೆನ್ನಾಗಿಲ್ಲ, 3 ತಿಂಗಳ ನಂತರ ಮೀನರಾಶಿಯವ್ರಿಗೂ ಕೂಡ ತುಂಬ ಟೈಮ್ ಚೆನ್ನಾಗಿದೆ. ಸೊ ಅದ್ರ ಜೊತೆಗೆ ಈ ವರ್ಷ ಲಕ್ಕಿ ಕಲರ್ ಬಣ್ಣ ಮತ್ತು ಲಕ್ಕಿ ನಂಬರ್ ಯಾವುದು? ಲಕ್ಕಿ ನಂಬರ್ ಅಂತ ಬಂದಾಗ ನ್ಯೂಮರಾಲಜಿ ಪ್ರಕಾರ ನೋಡಿ, 1, 10, 19, 28 ಅಂದರೆ 1ನೇ ತಾರೀಕು ಹುಟ್ಟಿರೋರಿಗೆಲ್ಲ ತುಂಬಾ 50%, 70% ಅವ್ರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಒಂದು 30% ಎಲ್ಲೋ ಒಂದು ಕಡೆ ನೆಗೆಟಿವ್ಸ್ ಆಗ್ಬೋದು. ಅದೇ ರೀತಿ 2ನೇ ತಾರೀಕು ಹುಟ್ಟಿರೋರಿಗೂ ಅಷ್ಟೇ ತುಂಬ ಚೆನ್ನಾಗಿದೆ ಈ ವರ್ಷ. 2026 ಅವ್ರಿಗೆ ಲಕ್ಕನ್ನು ತಂದುಕೊಡೋ ಒಂದು ವರ್ಷ ಆಗಿರುತ್ತೆ. ಅದರಲ್ಲಿ 3 ಅನ್ನೋ ನಂಬರು, 3ನೇ ತಾರೀಕು ಹುಟ್ಟಿರೋರಿಗೆ ಖಂಡಿತ ಹೇಳ್ತೀನಿ, ಅವ್ರಿಗಂತೂ ತುಂಬ ಅದೃಷ್ಟ ರಾಜಯೋಗ ತಂದುಕೊಡೋಂಥ ಒಂದು ವರ್ಷ 2026 ಆಗಿರುತ್ತೆ. ಸೂಪರ್ ಡೂಪರ್ 9 ನಂಬರಲ್ಲಿ 10 ನಂಬರಲ್ಲಿ ಸೂಪರ್ ಡೂಪರ್ 3 ಆಗಿರುತ್ತೆ. ಅದೇ ರೀತಿ 4 ಕೂಡ ಓಕೆ, 4 ಕೂಡ ಒಂದು 80% ಚೆನ್ನಾಗಿದೆ, 4 ಅನ್ನೋ ನಂಬರು. 5 ಕೂಡ ಚೆನ್ನಾಗಿದೆ. 5ನೇ ತಾರೀಕಲ್ಲಿ ಯಾರ್ಯಾರೆಲ್ಲ ಹುಟ್ಟಿರ್ತೀರಾ 5ನೇ ತಾರೀಕು ಅವರು ತುಂಬ ಚೆನ್ನಾಗಿರ್ತಾರೆ ನೋಡಿ. 2026ಕ್ಕೆ 1, 10, 19, 28 ಈ ಡೇಟಲ್ಲಿ ಹುಟ್ಟಿರೋರು ಈ ನಂಬರ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ 2, 10, 11, 29 ಈ ನಂಬರ್ ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ 3, 12, 21, 30 ಈ ನಂಬರ್ ಅವರು ತುಂಬ ಅದೃಷ್ಟ, ತುಂಬ ರಾಜಯೋಗದ ನಂಬರು, ಈ ವರ್ಷದ ಒಂದು ಕಿಂಗ್ ನಂಬರ್ ಅಂತ ಹೇಳ್ಬೋದು. 4, 13, 22, 31 ಈ ನಂಬರ್ ಕೂಡ ಆವ್ರೇಜ್ ಅಂತಂದರೆ ಚೆನ್ನಾಗಿರುತ್ತೆ, ಒಂದು 80% ರಿಸಲ್ಟು ಇವ್ರು ನೋಡ್ತಾರೆ. ಅದೇ ರೀತಿ 5, 14, 23 ಈ ನಂಬರ್ವರೆಗೂ ತುಂಬ ಚೆನ್ನಾಗಿದೆ. 6, 15, 24ನೇ ತಾರೀಕವ್ರಿಗೆ ಈ ವರ್ಷ ತುಂಬ ಟೈಮ್ ಬ್ಯಾಡ್ ಆಗಿದೆ, ತುಂಬ ಕೇರ್ಫುಲ್ ಆಗಿರಬೇಕು. ಈ ವರ್ಷದ ಒಂದು ಡೇಂಜರಸ್ ನಂಬರ್ ಅದೇ ಆಗಿರುತ್ತೆ. ಅದೇ ರೀತಿ 7, 16, 25ನೇ ತಾರೀಕು 25ನೇ ನಂಬರು ಈ ನಂಬರ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆಯ ಒಂದು ರಿಸಲ್ಟ್ನ ನೋಡ್ತಾರೆ. ಮತ್ತು 8, 17, 26 ಈ ಡೇಟು ಅತಿ ಹೆಚ್ಚು ಡೇಂಜರ್, ಅಂದರೆ ನೆಗೆಟಿವ್ ನಂಬರು ಇದಾಗಿರುತ್ತೆ ಈ 2026ಕ್ಕೆ. ಅದೇ ರೀತಿ 9, 18, 27 ಇದು ಕೂಡ ತುಂಬ ಚೆನ್ನಾಗಿರುವಂಥ ನಂಬರು, ಅಂದರೆ ಸೂಪರ್ ನಂಬರ್ ಅಂತ ಹೇಳ್ಬೋದು ಈ ವರ್ಷಕ್ಕೆ. ಸೊ ಈ ಎಲ್ಲ ನಂಬರ್ಗೂ ಕಲರ್ ಅಂತ ಬಂದಾಗ ಈ ವರ್ಷದ ತುಂಬ ರಾಜಯೋಗ ತಂದುಕೊಡೋವಂಥ ಕಲರು ಯೆಲ್ಲೋ ಕಲರ್ ಆಗಿರುತ್ತೆ. ಯೆಲ್ಲೋ ಕಲರು, ಗ್ರೀನು ಮತ್ತು ವೈಟ್ ಕಲರು ಈ 3 ಬಣ್ಣ ಕೂಡ ಅತಿ ಹೆಚ್ಚು ನಾವು ಬಳಸ್ತಾ ಹೋದಾಗ ನಮಗೆ ತುಂಬ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ 2026ಕ್ಕೆ. ಅದೇ ರೀತಿ ಈ ವರ್ಷದ ತುಂಬ ಡೇಂಜರಸ್ ಕಲರ್ ಅಂತ ಅಂದಾಗ ಬ್ಲೂ ಮತ್ತು ಬ್ಲ್ಯಾಕ್ ಅಂತೂ ಹೆವಿ ಡೇಂಜರ್ ಆಗಿರುತ್ತೆ. ಈ ಕಪ್ಪು ಬಣ್ಣದ ಯಾವುದೇ ಬಣ್ಣ, ಈ ಕಪ್ಪು ಬಣ್ಣದ ಕಾರು, ವೆಹಿಕಲ್ಲು, ಮನೆ ನಂಬರು, ಡ್ರೆಸ್ ಕೋಡು ಇವೆಲ್ಲವನ್ನು ತುಂಬ ನಾವು ತ್ಯಜಿಸಬೇಕಾಗುತ್ತೆ ಈ ವರ್ಷಕ್ಕೆ. ಅದೇ ರೀತಿ ಬ್ಲೂ ಕಲರಲ್ಲಿ ಯಾವುದೇ ನಮ್ಮ ವೆಹಿಕಲ್ ಆಗಿರ್ಬೋದು, ನಮ್ಮ ಮನೆ ಒಂದು ಕಲರ್ ಇರ್ಬೋದು, ಅಥವಾ ನಮ್ಮ ಕಾಸ್ಟ್ಯೂಮ್ ಆಗಿರ್ಬೋದು, ಅದನ್ನು ಕೂಡ ಈ ವರ್ಷಕ್ಕೆ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಈ ವರ್ಷದ ಲಕ್ಕಿ ನಂಬರ್ ಕೂಡ ಹೇಳಿದೆ, ಲಕ್ಕಿ ಕಲರ್ ಕೂಡ ಹೇಳಿದೆ, ಎಲ್ಲರೂ ಅದನ್ನು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ.
ಸೊ ಇದಿಷ್ಟು ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ಅವರ ಮಾತು. ಸೊ 2026 ಯಾವ ರಾಶಿಯವರಿಗೆ ಯಾವ ಫಲಾಫಲ ಇದೆ, ಯಾವ ಬಣ್ಣ ಯಾವ ಸಂಖ್ಯೆ ಅವರಿಗೆ ಅದೃಷ್ಟ ತರುತ್ತೆ ಅಂತ ಹೇಳಿದ್ರು. ಸೊ ನಮಸ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.